ರೆಸಿಟೋ ಸಂಸ್ಥೆ ಮತ್ತು ಎಸ್ಪಿಸಿಎಂಐ ಆಸ್ಪತ್ರೆ ಸಹಯೋಗದಲ್ಲಿ ಖಣದಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಉಚಿತ ವೈದ್ಯಕೀಯ ತಪಾಸಣೆ ಶಿಬಿರ ಜರುಗಿತು. ಖಣದಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಏರ್ಪಡಿಸಿದ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಲೋಕಾಯುಕ್ತ ನಿವೃತ್ತ ನ್ಯಾಯಾಧೀಶರಾದ ಡಾಕ್ಟರ್ ಎನ್ ಸಂತೋಷ್ ಹೆಗಡೆ, ಮಾಜಿ ಸಂಸದ ಬಸವರಾಜ್ ಪಾಟೀಲ್ ಸೇಡಂ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಶಿಬಿರದಲ್ಲಿ ಪಾಲ್ಗೊಂಡು ಆರೋಗ್ಯ ತಪಾಸಣೆ ಮಾಡಿಕೊಂಡರು. ಮುಖ್ಯ ಉದ್ದೇಶ ಅಂದರೆ ಈ ಭಾಗದ ಮಕ್ಕಳಿಗೂ ಕೂಡ ಇರುವಂಥ ಕೆಲವು ವೈದ್ಯಕೀಯ ಸಮಸ್ಯೆಗಳಿಗೆ ಪರಿಹಾರ ಸುಲಭವಾಗಿ ಸಿಗ್ತಾ ಇಲ್ಲ. ಅದಕ್ಕಾಗಿ ಇಲ್ಲಿಂದ ಶುರು ಮಾಡಿದ್ದಾರೆ, ಮುಂದಕ್ಕೆ ಇತರ ಜಾಗಕ್ಕೆ ಹೋಗ್ತಾರೆ ಅನ್ನೋದು ನನ್ನ ಅನಿಸಿಕೆ. ಮುಂದುವರೆದು ಮಾತನಾಡೋದಾದರೆ ನಮ್ಮ ರಿಟ್ಸೋ ಮಿಷನ್ಸ್ನ ಮುಂದಿನ ಧ್ಯೇಯ ಮುಂದುವರಿದ ದಿನಗಳಲ್ಲಿ ಅಥವಾ ಮುಂದಿನ ವರ್ಷಗಳಲ್ಲಿ ತನ್ನ ಧ್ಯೇಯವನ್ನು ಇಟ್ಕೊಂಡಿದೆ. ಒಂದು ಸಾವಿರಾರು ಕ್ಲಿನಿಕ್ಗಳನ್ನು ಈ ಥರ ಸರ್ಕಾರಿ ಶಾಲೆ ಖಾಸಗಿಸಿದೆ. ಸೊ ತಮ್ಮ ಆಶೀರ್ವಾದ ಅಥವಾ ಸಂದೇಶ ಖಂಡಿತ. ಅಂದರೆ ಇದು ಬಹಳ ಉತ್ತಮವಾದ ಕೆಲಸ. ಇದೊಂದು ಹಣಕ್ಕಾಗಿ ಮಾಡುವಂಥ ಕೆಲಸ ಅಲ್ಲ, ಇದು ಮಾನವೀಯತೆಯ ಪ್ರತೀಕವಾಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ಮಾನವೀಯತೆಯ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಜನರಿಗೆ ಸುಲಭವಾಗಿ ಈ ಆರೋಗ್ಯದ ಸೌಲಭ್ಯಗಳು ಸಿಗ್ತಾ ಇಲ್ವೋ ಅಂಥ ಜಾಗದಲ್ಲಿ ಅವರು ತಮ್ಮದೇ ಆದ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅದಕ್ಕೆ ಸೂಕ್ತವಾದ ವೈದ್ಯರನ್ನು ಮಕ್ಕಳಲ್ಲಿ ಆರೋಗ್ಯದ ಅರಿವನ್ನು ಮೂಡಿಸಿ ಆಯಾ ಶಾಲೆ ಮಕ್ಕಳ ಜೊತೆಗೆ ಅಲ್ಲಿಯ ಪಾಲಕರ ಆರೋಗ್ಯದ ಬಗ್ಗೆನೂ ಕಾಳಜಿ ವಹಿಸುವ ದೃಷ್ಟಿಯಿಂದ ಇದೊಂದು ವಿಶಿಷ್ಟವಾದ ಪ್ರಯೋಗ ಇದೆ. ನಮ್ಮ ಭಾಗದಲ್ಲಿ ಇದು ಫಸ್ಟ್ ಎಕ್ಸ್ಪೆರಿಮೆಂಟ್. ಆ್ಯಕ್ಚುಲಿ ಮನೀಶ್ ಖಟ್ಕೆ ಮತ್ತು ಅವರ ಭಗಿನಿ ಅವರಿಬ್ಬರೂ ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ಯಾಲಿಯೇಟಿವ್ ಕೇರ್ ಅಂತ ನಾವು ಕರಿತೀವಿ, ಅಂದರೆ ಮನೆಯಲ್ಲಿದ್ದೇ ರೋಗಿಯನ್ನು ಇಲಾಜ್ ಮಾಡ್ತಕ್ಕಂಥ ಮೊದಲನೇ ಯೂನಿಟು ಅವರೇ ಈ ಗುಲ್ಬರ್ಗಾದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇದೊಂದು ವಿಶಿಷ್ಟವಾದ ಪ್ರಯತ್ನ ಇದೆ. ಆದರೆ ಒಂದೇ ಶಾಲೆಗೆ ಇದು ವಯಬಲ್ ಆಗೋದು ಚಾನ್ಸಸ್ ಕಡಿಮೆ ಇದೆ. ಬಟ್ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೆರಿಮೆಂಟು. ಸುಮಾರು ಒಂದು ಕ್ಲಸ್ಟರ್ ಆಫ್ ಸ್ಕೂಲ್ಸಿಗೆ ಒಂದು ಮೂವಿಂಗ್ ವ್ಯಾನ್ ಇಟ್ಟು, ವ್ಯಾನಿನಲ್ಲಿ ಇನ್ಸ್ಟ್ರೂಮೆಂಟ್ ಇಟ್ಟು ಇದನ್ನು ಎಲ್ಲ ಶಾಲೆಗಳಿಗೆ ಮೂವ್ ಮಾಡಿದರೆ ಸೊ ಅಷ್ಟು ಊರಿನ ಪಾಲಕರ ಮಕ್ಕಳ ಮತ್ತು ಅವರ ಪರಿವಾರದ ಆರೋಗ್ಯದ ದೃಷ್ಟಿಯಿಂದ ಆರ್ಥಿಕವಾಗಿ ಬಹುದೊಡ್ಡ ಲಾಭ ಆಗ್ತದೆ. ಕಾರಣ ಏನಂತಂದರೆ ಸಣ್ಣ ಸಣ್ಣ ಕಾರಣಗಳಿಗಾಗಿ ದೊಡ್ಡೂರಿಗೆ ಹೋಗೋದು, ಹಾಸ್ಪಿಟಲ್ದಲ್ಲಿ ಎನ್ರೋಲ್ ಮಾಡೋದು, ಫೀಸ್ ಕೊಡೋದು, ಹೀಗೆಲ್ಲ. ಇದು ಬೆನಿಫಿಷರಿ ಅಂದರೆ ಈ ರೈತರು ಮೇಲೆ ಏನಾಗುತ್ತೆ ಸರ್, ಎಲ್ಲ ಮನೆಯಲ್ಲಿ ಒಬ್ಬರು ಹೀ ಈಸ್ ದ ಒನ್ ಹೂ ಇಸ್ ಅ ಬ್ರೆಡ್ ಅರ್ನರ್, ಹಿ ಆರ್ ಶಿ. ಅವರು ಕಂಟಿನ್ಯೂಸ್ ಆಗಿ ಬೆಳಗ್ಗೆಯಿಂದ ರಾತ್ರಿವರೆಗೆ ದುಡಿತಾರೆ, ಕಂಟಿನ್ಯೂಸ್ ಬ್ಯುಸಿ ಇರ್ತಾರೆ. ಅವರಿಗೆ ಒಂದು ನಿಮಿಷದೂ ಟೈಮ್ ಸಿಗೋದಿಲ್ಲ. ಇನ್ಫ್ಯಾಕ್ಟ್ ಅವ್ರ ಹೆಲ್ತ್ ಬಗ್ಗೆ ಅವ್ರಿಗೆ ಭಾಳಷ್ಟೆಲ್ಲ ಕಾಳಜಿನೂ ತಗೊಳ್ಳೋದಿಲ್ಲ. ಇಂಥವ್ರು ಈಸ್ ಅ ಫಸ್ಟ್ ಪೀಪಲ್ ವಿ ವಾಂಟ್ ಟು ಎನ್ಶ್ಯೂರ್ ದ್ಯಾಟ್ ದೇ ಆರ್ ಬ್ರಾಟ್ ಇನ್ ಟು ದ ಅವೇರ್ನೆಸ್ ಆಫ್ ಡಿಸೀಸ್. ವಾಟ್ ಈಸ್ ಅ ಡಿಸೀಸ್, ವಾಟ್ ಈಸ್ ಬಿ ಪಿ, ಶುಗರು, ಆಮೇಲೆ ಹಾರ್ಟ್, ವಿ ಕಾಲ್ ದೆಮ್ ಎಸ್ ಅ ಸ್ಲೋ ಪಾಯ್ಸನ್ ಡಿಸೀಸ್. ಅದು ಹೇಗೆ ಬರುತ್ತೆ ಗೊತ್ತೂ ಆಗೋದಿಲ್ಲ. ಮೆನಿ ಟೈಮ್ಸ್ ಮೈ ಓನ್ ಎಕ್ಸಾಂಪಲ್, ಮೈ ಓನ್ ಕಲೀಗ್ ಫಾದರ್ ಡೈಡ್ ವೈಲ್ ಡ್ರೈವಿಂಗ್ ದ ಟೂ ವೀಲರ್ ಬೈ ಗೆಟಿಂಗ್ ಅ ಲೋ BP. ಲೈಕ್ ದಟ್ ಹಾರ್ಟ್ ಅಟ್ಯಾಕ್ ಈಸ್ ಹ್ಯಾಪ್ನಿಂಗ್ ನೋ ಲಾಂಗರ್ ಓನ್ಲಿ ಇನ್ ದ ಏಜ್ ಪೀಪಲ್ ಆಫ್ಟರ್ 50 and 60. ಇಟ್ ಈಸ್ ಹ್ಯಾಪ್ನಿಂಗ್ ಅಟ್ ಎವ್ರಿ ಏಜ್ ಪೋಸ್ಟ್ ಕೋವಿಡ್. WHO ಸ್ಟ್ಯಾಂಡರ್ಡ್ ಪ್ರಕಾರ 50% ಜನರಿಗೆ ಪ್ರೈಮರಿ ಹೆಲ್ತ್ಗಳು ಸಿಗೋದಿಲ್ಲ ಸರ್. ಅವರ ಉದ್ದೇಶ ಏನಂದರೆ ಬೆನಿಫಿಷರೀಸ್ ಆರ್ families, students, post-operative patients, chronic patients who are bedridden, ಆಮೇಲೆ ಏಜಿಂಗ್ ಪೀಪಲ್ ಅಟ್ ಹೋಮ್. ಇವರಿಗೆ ನಾವು ಆಸ್ಪತ್ರೆ ಥರ ಡಯಾಗ್ನೋಸ್ಟಿಕ್ಸ್ ಮನೆಯಲ್ಲಿ ತಲುಪಿಸಿದರೆ ವಿ ಕ್ಯಾನ್ ಮೇಕ್ ದ ಹೆಲ್ದಿಯರ್ ಸೊಸೈಟಿ ಮಚ್ ಬೆಟರ್ ಆ್ಯಂಡ್ ಫಾಸ್ಟರ್. ರೆಸಿಟೋ ಸಂಸ್ಥೆಯ ವ್ಯವಸ್ಥಾಪಕರಾದ ಮನೀಶ್ ಕಟ್ಕೆ, NGN ಫೌಂಡೇಶನ್ನ ಡಾಕ್ಟರ್ ಸಂತೋಷನ್, ಉಮೇಶ್ ಶೆಟ್ಟಿ, ಪವನ್ ಕುಮಾರ್ ವಳಕೇರಿ, ಅನಿತಾ ಶಾಂತಪ್ಪ ಸೇರಿದಂತೆ ಗ್ರಾಮಸ್ಥರು, ಶಾಲೆಯ ಶಿಕ್ಷಕರು, MPC, MI ಕ್ಲಿನಿಕ್ನ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಪ್ರಕಟಣೆ: ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಕಲಬುರಗಿ. ಸಾಮಾನ್ಯವಾಗಿ ಕಂಡುಬರುವ ಮಾನಸಿಕ ಕಾಯಿಲೆಯ ಲಕ್ಷಣಗಳು
ನಿದ್ರಾಹೀನತೆ, ಹಸಿವು ಕಡಿಮೆ, ಅತಿ ಬೇಜಾರು, ಜೀವನದಲ್ಲಿ ಜಿಗುಪ್ಸೆ, ಜೀವನದಲ್ಲಿ ನಿರಾಸಕ್ತಿ, ವಿನಾಕಾರಣ ಭಯ ಪಡುವುದು, ಲೈಂಗಿಕ ಸಮಸ್ಯೆ, ದಿನನಿತ್ಯದ ಕಾರ್ಯನಿರ್ವಹಿಸಲು ಕಷ್ಟವಾಗುವುದು, ಮೈಕೈ ನೋವು, ನೆನಪಿನ ಶಕ್ತಿ ಕಡಿಮೆಯಾಗುವುದು. ಗಂಭೀರ ಸ್ವರೂಪದ ಮಾನಸಿಕ ಕಾಯಿಲೆಯ ಲಕ್ಷಣಗಳು: ವಿಚಿತ್ರ ವರ್ತನೆ, ಮಂಕಾಗಿರುವುದು, ಅತಿ ದುಃಖ, ಅತಿ ಸಂಶಯ, ಆತ್ಮಹತ್ಯೆ ಆಲೋಚನೆ, ಅತಿ ಸಂತೋಷ ಮತ್ತು ಜಂಬ ಕೊಚ್ಚಿಕೊಳ್ಳುವುದು, ಬೇರೆಯವರಿಗೆ ಕಾಣಿಸದ ಕೇಳಿಸದ ದೃಶ್ಯ, ಧ್ವನಿಗಳು ಕಾಣಿಸುವುದು, ಕೇಳಿಸುವುದು, ಮೈ ಮೇಲೆ ದೇವರು ದೆವ್ವ ಬಂದಂತೆ ಆಡುವುದು, ಮೂರ್ಛೆ ಬೀಳುವುದು, ಬುದ್ಧಿಮಾಂದ್ಯತೆ. ಚಿಕಿತ್ಸಾ ಸೌಲಭ್ಯಗಳು: ಆಪ್ತ ಸಮಾಲೋಚನೆ, ಮಾತ್ರೆಗಳ ಮುಖಾಂತರ ಚಿಕಿತ್ಸೆ, ಸಾಮಾಜಿಕ ಬೆಂಬಲ ನೀಡುವುದು, ವಿದ್ಯುತ್ ಕಂಪನ ಚಿಕಿತ್ಸೆ ಎಲ್ಲಿ ಲಭ್ಯ? ಹತ್ತಿರದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ, ವೈದ್ಯಕೀಯ ಮಹಾವಿದ್ಯಾಲಯ. ಮನೋಚೈತನ್ಯ ಕಾರ್ಯಕ್ರಮ: ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ವತಿಯಿಂದ ಪ್ರತಿ ತಿಂಗಳು ತಾಲೂಕು ಆಸ್ಪತ್ರೆಯಲ್ಲಿ ಮಾನಸಿಕ ಆರೋಗ್ಯ ಚಿಕಿತ್ಸಾ ಶಿಬಿರ ನಡೆಸಲಾಗುವುದು. ಪ್ರತಿ ತಿಂಗಳು ಮೊದಲನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಆಳಂದ್, ಪ್ರತಿ ತಿಂಗಳು ಎರಡನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿಂಚೋಳಿ, ಪ್ರತಿ ತಿಂಗಳು ಮೂರನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿತ್ತಾಪುರ, ಪ್ರತಿ ತಿಂಗಳು ನಾಲ್ಕನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಸೇಡಂ, ಪ್ರತಿ ತಿಂಗಳು ಎರಡನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಅಫಜಲ್ಪುರ, ಪ್ರತಿ ತಿಂಗಳು ಮೂರನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಜವರ್ಗಿ, ಪ್ರತಿ ತಿಂಗಳು ಹುಡುಬೆಯದ್ದು ದೇವಲಗಾಡ್ಗಾಪುರಿನ ಸಂಗಮ ದೇವಸ್ಥಾನದ ಚಿಕಿತ್ಸೆ ನೀಡಲಾಗುವುದು. ರಾಜ್ಯಾದ್ಯಂತ ದೂರವಾಣಿ ಟೆಲಿ ಮಾನಸಿಕ ಆರೋಗ್ಯಕ್ಕೆ ನೆರವು ಮತ್ತು ಸಂಕೀರ್ಣ ನೆಟ್ವರ್ಕ್ ಟೆಲಿ ಮಾನಸ. ಟೋಲ್ ಫ್ರೀ ದೂರವಾಣಿ ಸಂಖ್ಯೆ 144161800891 144116. ಯಾರು ಕರೆ ಮಾಡಬಹುದು? ವ್ಯಥೆಗೆ ಒಳಪಟ್ಟವರು, ಪರೀಕ್ಷಾ ಒತ್ತಡಕ್ಕೊಳಗಾದವರು, ಕೌಟುಂಬಿಕ ಕಲಹದಿಂದ ನರಳುತ್ತಿರುವವರು, ಮದ್ಯ ಮತ್ತು ಮಾದಕ ವಸ್ತು ವ್ಯಸನದ ಸಮಸ್ಯೆಯಲ್ಲಿ ಸಿಲುಕಿರುವವರು, ಜ್ಞಾಪಕ ಶಕ್ತಿ ತೊಂದರೆಯುಳ್ಳವರು, ಆರ್ಥಿಕ ಒತ್ತಡದಲ್ಲಿರುವವರು, ಇತರೆ ಯಾವುದೇ ಮಾನಸಿಕ ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರು. ಪ್ರಕಟಣೆ: ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ.